ಅಮೆರಿಕದಲ್ಲಿ ಏನೋ ರಹಸ್ಯ ಸಂದೇಶ ಇದೆ ಅಂತ ಹೇಳಿ ಒಬ್ಬ ಯುವ ಸಂಸದ ಬಿಜೆಪಿ ಯುವ ಸಂಸದ ಟ್ರಂಪ್ ಅವರನ್ನು ಅನಧಿಕೃತವಾಗಿ ಭೇಟಿಯಾಗಲಿಕ್ಕೆ ಹೋಗಿ ಎಡವಟ್ಟು ಮಾಡಿಕೊಂಡಿರ್ತಕ್ಕಂಥ ಘಟನೆ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಇವತ್ತು ಒಂದು ನಿಯೋಗ ಹೋಗಿತ್ತಲ್ಲ ನಮ್ಮಲ್ಲಿಂದ, ಅದರಲ್ಲಿ ಎಲ್ಲ ಪಾರ್ಟಿಯವರು ಇದ್ದರು, ಕಾಂಗ್ರೆಸ್ನವರು ಇದ್ದರು, ಬಿ ಜೆ ಪಿಯವರು ಇದ್ದರು, ಇತರೆ ಪಕ್ಷಗಳವರು ಇದ್ದರು. ಇಂಥ ನಿಯೋಗದಲ್ಲಿ ಹೋಗಿದ್ದಾಗ ಒಬ್ಬ ಮನುಷ್ಯ, ಒಂದು ಪಾರ್ಟಿಯ ಮನುಷ್ಯ ಟ್ರಂಪ್ನ ಭೇಟಿ ಮಾಡಿಬಿಟ್ಟಿದ್ದಾರೆ. ಅಫಿಷಿಯಲ್ ಆಗೇನೆ ಏನೋ ಮಾತುಕತೆ ನಡೆದಿದೆ. ನನ್ನನ್ನು ಭೇಟಿ ಆಗಲಿಲ್ವಲ್ಲ ಟ್ರಂಪು, ನನಗೆ ಸಿಗಬೇಕಾಗಿತ್ತಲ್ಲ, ಹೇಗಾದರೂ ಮಾಡಿ ನಾನು ಟ್ರಂಪನ್ನು ಭೇಟಿಯಾಗಿ ತೀರ್ತೀನಿ ಅಂತೇಳಿ ಹಠಕ್ಕೆ ಬಿದ್ದವರಂತೆ ಅವರಿದ್ದಂಥ ಅವರ ನಿವಾಸಕ್ಕೆ ಹೋಗಿ ಅಲ್ಲಿ ನನಗೇನೋ ಭಾರತದ ಪ್ರಧಾನಿಗಳು ರಹಸ್ಯ ಸಂದೇಶವನ್ನು ಕೊಟ್ಟಿದ್ದಾರೆ, ಅದನ್ನು ನಾನು ನಿಮಗೆ ತಿಳಿಸ್ಬೇಕು ಎನ್ನುವ ರೀತಿಯಲ್ಲಿ ಈ ಯುವ ಸಂಸದ ಭೇಟಿಯಾಗೋಕ್ಕೆ ಟ್ರೈ ಮಾಡಿರೋದು, ಅಲ್ಲಿಂದ ಆಚೆ ಹಾಕಿಸ್ಕೊಂಡಿರೋದು. ಒಂದು ರೀತಿ ಇದು ಈ ಸಂಸದನಿಗೆ ಇದು ಬೇಕಿತ್ತಾ? ತೀವ್ರ ಮುಖಭಂಗವಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿಗೂ ಕೂಡ ಇರುಸು ಮುರುಸು ಉಂಟು ಮಾಡಿದೆ. ನರೇಂದ್ರ ಮೋದಿ ಅವರು ಕೂಡ ಸಿಟ್ಟಾಗಿದ್ದಾರೆ ಅಂತ ಮಾಹಿತಿ. ಯಾಕೆ ಈ ಥರ ಮಾಡ್ತಾ ಇದ್ದೀರಿ ಇವರು? ದೇಶದ ಪ್ರಧಾನಿ ಏನೋ ಒಂದು ರಹಸ್ಯ ಕಳಿಸ್ಬಿಟ್ಟಿದ್ದಾರೆ ಅಂತ ಹೇಳಿ ಒಬ್ಬ ಯುವ ಸಂಸದ ಸ್ಟ್ರೈಟ್ ಅವೇ ಅಮೆರಿಕದ ಅಧ್ಯಕ್ಷನನ್ನು ಅನ್ಅಫಿಷಿಯಲಿ ಮೀಟ್ ಮಾಡಬಹುದಾ? ಅಷ್ಟೊಂದು ಈಸಿನಾ? ಯಾರು ಬೇಕಾದರೂ ಹೋಗಿ ಅಮೆರಿಕಾಗೆ ನಾನು MP ಇದ್ದೀನಿ, ನನಗೇನೋ ಒಂದು ಇಂಪಾರ್ಟೆಂಟ್ ಮೆಸೇಜ್ ಇದೆ ನಿಮ್ಗೆ ಕೊಡಬೇಕು ಅಂತ ಹೇಳಿ ಹೋಗಿ ಮೀಟ್ ಮಾಡಿಬಿಡಬಹುದಾ? ಪ್ರಧಾನಿ ನರೇಂದ್ರ ಮೋದಿಯವರು ಈ ಥರ ಮೆಸೇಜನ್ನು ಒಬ್ಬ ಯುವ ಸಂಸದರ ಮೂಲಕ ಕಳಿಸ್ಬೇಕಾ? ಒಂದು ವೇಳೆ ಆ ಥರ ಆಗಿದ್ದರೆ ಪ್ರಧಾನಿ ನರೇಂದ್ರ ಮೋದಿಯವರ ಹೆಸರೇ ದುರ್ಬಳಕೆ ಆಗಿದೆಯಾ ಇಲ್ಲಿ? ಮೋದಿ ರಹಸ್ಯ ಸಂದೇಶ ಕೊಟ್ಟಿರುವುದಾಗಿ ಟ್ರಂಪ್ ಅವರ ಭೇಟಿಗೆ ಯುವ ಸಂಸದ ಟ್ರೈ ಮಾಡಿದ್ದಾರೆ. ವೈಟ್ ಹೌಸ್ ಸಿಬ್ಬಂದಿ ಭಾರತೀಯ ರಾಯಭಾರ ಕಚೇರಿಯನ್ನು ಸಂಪರ್ಕ ಮಾಡುತ್ತಾಗ ಸುಮ್ಮನೆ ಇರಲ್ಲ ಅವರು. ಯಾರೋ ಈ ಥರ ಬಂದಿದ್ದಾರಲ್ಲ, ಏನು ಎತ್ತ ಅಂಥೇಳಿ, ಇದು ನಿಜವಾ ಅಂಥೇಳಿ ಭಾರತೀಯ ರಾಯಭಾರ ಕಚೇರಿಯನ್ನು ವೈಟ್ ಹೌಸ್ನ ಸ್ಟಾಫ್ ಕಾಂಟ್ಯಾಕ್ಟ್ ಮಾಡ್ತಾರೆ. ಆಗ ಸತ್ಯ ಬಯಲಾಗತ್ತೆ. ಈ ಥರದ್ದು ಎಲ್ಲೂ ಇಲ್ಲವೇ ಇಲ್ವಲ್ಲ. ನರೇಂದ್ರ ಮೋದಿಯವರು ಆ ಥರ ಹೇಳಿಲ್ಲ. ಭಾರತ ಸರ್ಕಾರ ಕೂಡ ಈ ಥರದ್ದು ಹೋಗಿ ಮೀಟ್ ಮಾಡಪ್ಪ, ಇಂಥ ಇಂಪಾರ್ಟೆಂಟ್ ಸಂದೇಶ ಇದೆ, ನೀನು ಪಾರಿವಾಳ, ನಿನ್ನಿಂದ ಸಂದೇಶ ಅಲ್ಲಿಗೆ ಹೋಗಬೇಕು ಅಂತ ಹೇಳಿಲ್ಲ. ವೈಟ್ ಹೌಸ್ನಿಂದ ಇಮ್ಮಿಡಿಯೇಟಾಗಿ ಯಾವಾಗ ಒಂದು ರಹಸ್ಯ ಸಂದೇಶ ಇದೆ ಅಂತ ಈ ಮನುಷ್ಯ ಅಲ್ಲಿ ಎಂಟ್ರಿ ಆಗಿದ್ದಾನೋ ಅದೇ ಟೈಮ್ಗೆ ಅವ್ರು ಸಂಪರ್ಕ ಮಾಡ್ತಾರಲ್ಲ ಎಂಬೆಸ್ಸಿನ ಸಂಪರ್ಕ ಮಾಡಿದ ತಕ್ಷಣ ಆ ಥರದ್ದು ಏನೂ ಇಲ್ಲ ಅಂತ ಹೇಳಿದ ತಕ್ಷಣ ವೈಟ್ ಹೌಸಿಂದ ಆಚೆ ಹೋಗುವಂತ ಹೇಳಿ ಅಂತೆ ತೇಜಸ್ವಿಗೆ ಇಲ್ಲಿ ಸಿಬ್ಬಂದಿ ತಾಕೀತು ಮಾಡಿದ್ದಾರೆ. ಈ ಕಡೆ ಭಾರತೀಯ ರಾಯಭಾರ ಕಚೇರಿಯಿಂದನೂ ಕೂಡ ತೇಜಸ್ವಿ ಸೂರ್ಯಗೆ ಕರೆ ಹೋಗಿದೆ. ಕೂಡಲೇ ವೈಟ್ ಹೌಸ್ ತೊರೆಯುವಂತೆ ಪ್ರಧಾನಿ ಕಚೇರಿಯಿಂದ ಫೋನ್ ಕರೆ ಬಂದಿದೆ. ಪ್ರಧಾನಮಂತ್ರಿಗಳಿಗೆ ಯಾರೇ ಆಗಲಿ ಈ ದೇಶದ ಪ್ರಧಾನಿಯನ್ನು ಆ ರೀತಿಯಾಗಿ ಏನೋ ಮೆಸೇಜ್ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿ ಹೇಳಬಹುದಾ? ಇದೀಗ ಎಲ್ಲ ಕಡೆಗಳಿಂದ BJP ಯುವ ಸಂಸದ ತೇಜಸ್ವಿ ಸೂರ್ಯ ವಿರುದ್ಧವಾಗಿ ಟೀಕೆ ವ್ಯಕ್ತವಾಗ್ತಾ ಇದೆ. ಯಾಕೆ ಈ ಥರ ಮಾಡಬೇಕಾಗಿತ್ತು ಅಂತ. ಈ ವಿಷಯ ತಿಳಿತಾ ಇದ್ದಂತೆಯೇ ಪ್ರಧಾನಿ ಮೋದಿಯವರು BL ಸಂತೋಷ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರಂತೆ. ತೇಜಸ್ವಿ ಸೂರ್ಯ ಅವರ ಅಮಾನತೆಗೆ ಇದೀಗ ಎಲ್ಲ ವಿಷಯ ಹೇಳ್ತಿರೋದು ಶಂಕರ್ ಗುಹಾ ದ್ವಾರಕಾನಾಥ್. ಈ ಥರ ಯಾಕೆ ಮಾಡಬೇಕಾಗಿತ್ತು ಅಂಥೇಳಿ KPCC ಪ್ರಧಾನ ಕಾರ್ಯದರ್ಶಿ ಶಂಕರ್ ಗುಹಾ ದ್ವಾರಕಾನಾಥ್ ಒಂದು ಕಡೆ ಕಿಡಿಕಾರಿದ್ದಾರೆ. ಇದೀಗ ನಮ್ಮನ್ನು KPCC ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶಂಕರ್ ಗುಹಾ ದ್ವಾರಕಾನಾಥ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಶಂಕರ್ ಗುಹಾ ಅವರೇ ನಮಸ್ಕಾರ. ನಮಸ್ಕಾರ ರಮಕಾಂತ್. ಇದೇನು ನಿಮ್ ಕನ್ಫರ್ಮ್ಡಾ ಇದು ಈ ಥರ ಆಗಿದೆ ಅಂತ ಹೇಳಿ? ಈಗ ಎಲ್ಲ ಸುದ್ದಿವಾಹಿನಿನಲ್ಲಿ ಬಂದಿರುವಂತದ್ದು ಯುವ ಸಂಸದ ಅಂತೇಳಿ ಎಲ್ಲ ಪ್ರಿಂಟ್ ಮೀಡಿಯಾದಲ್ಲಿ ಬಂದಿದೆ. ಈಗ ಎಂಟೈರ್ ಗ್ರೂಪ್ ನಲ್ಲಿ ಯುವಕರು ಯಾರಿದ್ರು? ಓಕೆ, ರಾಜಕಾರಣದಲ್ಲಿ 60 ವರ್ಷ ಆದವರು ಯುವಕರು ಅಂತ ಹೇಳ್ಕೊತಾರೆ ಶಂಕರ್ ಅವರೇ. ಅಲ್ಲ, ಈಗ ಅದು ಬಿಡಿ, ಅದನ್ನ 80 ವರ್ಷದವರನ್ನು ಈಗ ಜಸ್ಟ್ ನಾನು ಯುವಕ ಅಂತ ಹೇಳ್ಕೊಡೋ ಅದು ಬೇರೆ ವಿಷಯ ಆಯ್ತು. ಸಹಜವಾಗಿ ಈಗ ನಾನು ನೀವು ಅರ್ಥ ಮಾಡ್ಕೊಂಡು ಯುವಕರು ಯಾರಿದ್ದಾರೆ, ಅದರಲ್ಲೂನು ಇಷ್ಟೊಂದು ಪೆದ್ದತನದ ಪರಮಾವಧಿಯನ್ನು ತೋರಿಸುವಂತವ್ರು ತೇಜಸ್ವಿ ಸೂರ್ಯ ಬಿಟ್ಟು ಯಾರು ಮಾಡಕ್ ಆಗಲ್ಲ. ಯಾಕಂದ್ರೆ ನಾನು ಇತಿಹಾಸ ನೋಡ್ಬಿಟ್ಟಿದ್ದೀನಿ. ಕಳೆದ 4-5 ವರ್ಷಗಳಿಂದ ಅವ್ರನ್ನ ನಾನು ಹಿಂಬಾಲಿಸ್ತಾ ಇದ್ದೀನಿ ಅಥವಾ ಫಾಲೋ ಮಾಡ್ತಾ ಇದ್ದೀನಿ ಅಂತಾನೆ ಹೇಳ್ಬೋದು. ಅಂದ್ರೆ ಐ ಆಮ್ ಕ್ಲೋಸ್ಲಿ ಫಾಲೋಯಿಂಗ್ ಅಪ್ ಹಿಸ್ ಪೊಲಿಟಿಕಲ್ ಮೂವ್ಮೆಂಟ್ಸ್. ಯಾವ ರೀತಿ ಅವರು ರಾಘವೇಂದ್ರ ಬ್ಯಾಂಕ್ ವಿಷಯವಾಗಿ ಯಾವ ರೀತಿ ಸುಳ್ಳು ಹೇಳ್ಕೊಂಡ್ ಬಂದ್ರು, ವಸಿಷ್ಠ ಬ್ಯಾಂಕ್ ವಿಷಯವಾಗಿ ಯಾವ ರೀತಿ ಸುಳ್ಳು ಹೇಳ್ಕೊಂಡ್ ಬಂದ್ರು, ಬೇರೆ ಅವ್ರದ್ದು ಏನಿದ್ರು ಹಿಸ್ ಡೊಮೈನ್ ಈಸ್ ಓನ್ಲಿ ಕಮ್ಯುನಲ್ ಇಶ್ಯೂಸ್. ಜಾತಿಗೆ ಎತ್ಕಟ್ಟದು ಪಾಪ ಇದೆಲ್ಲ ಬರೋದಿಲ್ಲ ಅವ್ರಿಗೆ. ಬಟ್ ನನಗೆ ಬಂದಂತ ಮಾಹಿತಿನಲ್ಲಿ ಆದಷ್ಟು ಆಗಿದ್ದು ಸತ್ಯ. ಅವರು ಕೂಡಲೇ BL ಸಂತೋಷ್ ಸಾಹೇಬರಿಗೆ ಫೋನ್ ಮಾಡಿ ಏನೋ ನನಗೆ ಹಿಂಗಾಗಿದೆ ಅಂತ ಏನೋ ಹೇಳ್ಕೊಂಡ್ರಂತೆ. ಅದಾದ್ಮೇಲೆ ಇನ್ನ ನಡೆದಂತ ಬೆಳವಣಿಗೆಗಳು ಅದೆಲ್ಲ ಪಕ್ಕಕ್ಕಿರ್ಲಿ. ಒಂದು, he has not denied this. ಇದುವರೆಗೂ he has not denied it. ನಿಮ್ಗೆ ಏನಾರು ಇಲ್ಲ ನಾನಲ್ಲ ಅದು ಸುಳ್ಳು ಅಂತ ಹೇಳಿದಾರೆ ಯಾರಾದ್ರ?
ಇಲ್ಲ ಇಲ್ಲಿವರೆಗೂ ಇಲ್ಲ. ತೇಜಸ್ವಿ ಸೂರ್ಯ ನಮ್ಮ ಸಂಪರ್ಕಕ್ಕೆ ಬಂದ್ರು ನಾನು ಅವ್ರನ್ನೂ ಕೂಡ ಕೇಳ್ತೀನಿ, ಇದೇ ಮಾತನ್ನು ಕೇಳ್ತೀನಿ ನಾನು ಶಂಕರ್. ಹಿ ಹ್ಯಾಸ್ ನಾಟ್ ಡಿನೈಡ್ ಇಟ್. ಒಂದು ಇನ್ನೊಂದು, ಯಾರ್ ಬೇಕಾದ್ರೂ ಇರ್ಲಿ, ರಮಾಕಾಂತ್ ನಾನ್ ಇರ್ಬೋದು, ತೇಜಸ್ವಿ ಸೂರ್ಯ ಇರ್ಬೋದು, DK ಶಿವಕುಮಾರ್ ಅವರು ಇರ್ಬೋದು, ಯಾರೇ ಇರ್ಬೋದು, ಪ್ರಧಾನ ಮಂತ್ರಿಗಳನ್ನ ಹೆಸರನ್ನ ಹೇಳ್ಕೊಂಡು ಒಂದು ಇನ್ನೊಂದು ದೇಶದ, ಅದು ಅಮೆರಿಕ ಅಂತ ಒಂದು ದೊಡ್ಡ ದೇಶದ ಒಬ್ಬ ರಾಷ್ಟ್ರಪತಿಗಳ ಹತ್ರ ನಾನೇನೋ ಮುಖ್ಯವಾದ ಪ್ರಧಾನ ಮಂತ್ರಿಗಳ ಪರವಾಗಿ ಏನೋ ಮುಖ್ಯವಾದ ಸಂದೇಶ ತಗೊಂಡ್ ಬಂದಿದ್ದೀನಿ ಅಂತ ಸುಳ್ಳು ಹೇಳೋದು ಇದು ಭದ್ರತಾ ಲೋಪ ಅಲ್ವಾ? ಇಸ್ ಇಟ್ ನಾಟ್ ಮಿಸ್ಯೂಸ್ ಆಫ್ ಪವರ್? ನಮ್ಮ ಇಲ್ಲಿ ಒಂದು ದೇಶದ ಒಳಗಡೆ ಇದ್ದಾಗ ಶಂಕರ್, ದೇಶದ ಒಳಗಡೆ ಇದ್ದಾಗ ಆ ಪಾರ್ಟಿ ಈ ಪಾರ್ಟಿ ಎಲ್ಲ ಮಾತಾಡ್ಕೊಳ್ಳೋಣ. ನಮ್ಮ ದೇಶದ ಒಂದು ಪ್ರಜೆಯಾಗಿ ನಿಯೋಗದ ಮೂಲಕ ಹೋದಾಗ ನಮ್ಮ ಇತಿಮಿತಿಗಳು ನಮ್ಗೆ ಗೊತ್ತಿರ್ಬೇಕಲ್ಲ. ಗೊತ್ತಿರ್ಬೇಕು. ಆಮೇಲೆ ದೇಶ ನಾವು ಗಡಿ ಬಿಟ್ಟು ಹೋದಾಗ ನಮ್ ಪ್ರಧಾನಿ ಅಷ್ಟೇ ಅದು. ಹೌದು, ಅಗ್ರಿ. ನಾವು ಒಳಗಡೆ ಏನ್ ಕಿತ್ತಾಡ್ತೀವೋ, ನಾವು ಅವ್ರ ಮೇಲೆ ಏನು ನಮ್ಮ ಐಡಿಯಾಲಜಿಕಲ್ ಡಿಫರೆನ್ಸ್ ಏನಿರುತ್ತೋ ನಾವು ಒಳಗಡೆ ನಾವು ಮಾಡ್ಕೊಳ್ತೀವಿ. ದೇಶ ಬಿಟ್ಟು ಹೋದಾಗ ನಮ್ ಪ್ರಧಾನಿ. ಅದ್ರಲ್ಲೂ ನೀವು ಹೋಗಿ ಪ್ರಧಾನ ಮಂತ್ರಿಗಳ ಹೆಸರನ್ನ ಹೇಳಿ ಸುಳ್ಳು ಹೇಳಿ ಎಲ್ಲೋ ಒಂದ್ ಕಡೆ ಎಷ್ಟೊಂದು ಫೋಟೋ ಆಪರೇಷನ್ಗೆ ನೀವು ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿಬೇಕಾ? ಇಂಥವ್ರ ನಿಜವಾಗ್ಲೂ ವೋಟ್ ಹಾಕಿದವ್ರಿಗೆ ಯಾರು ಈ ತರ ಮಾಡಿರೋದು ಅಂತ ಅವ್ರಿಗೆ ಗೊತ್ತಾಗ್ಬೇಕಲ್ಲ ಸತ್ಯ. ನಾನು ಹಾಗೆ ಯೋಚನೆ ಮಾಡ್ತಿದ್ದೆ, ಪ್ರಧಾನಿಗ ಫಸ್ಟ್ ಅಲ್ಲೇನಾಗಿದೆ, ವೈಟ್ ಹೌಸ್ ಅಲ್ಲಿ ಈ ತರದ ಆದ ತಕ್ಷಣ ವೈಟ್ ಹೌಸ್ ನ ಸಿಬ್ಬಂದಿ ಎಂಬೆಸಿನ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಎಂಬೆಸಿ ಸಹಜವಾಗಿ ಪ್ರಧಾನಮಂತ್ರಿ ಆಫೀಸ್ ಅನ್ನು ಕಾಂಟ್ಯಾಕ್ಟ್ ಮಾಡೇ ಇರ್ತಾರೆ ಶಂಕರ್, ಮಾಡಿರ್ತಾರೆ. ಅಂದ್ರೆ ಇಡೀ ಪ್ರಧಾನಮಂತ್ರಿ ಕಾರ್ಯಾಲಯಕ್ಕಾಗ್ಲಿ ಎಂಬೆಸಿಗಾಗ್ಲಿ ಎಂಥ ಮುಜುಗರದ ವಿಚಾರ ಹೇಳಿ ಇದು. ಹೌದು, ಎಷ್ಟು ಎಂಬಾರೆಸ್ಮೆಂಟ್ ಇದು ಅವ್ರಿಗೆ. ಇಲ್ಲಪ್ಪ ನಾವ್ ಯಾರನ್ನು ಕಳಿಸಿಲ್ಲ ಅಂತ ಹೇಳ್ಕೋಬೇಕು ಅಂತ ನಮ್ಮವ್ರನ್ನ ನಾವೇ ಬಿಟ್ಕೊಡ್ಬೇಕು ಅಂತಂದ್ರೆ ಬೇರೆ ದೇಶದವ್ರ ಮುಂದೆ ಇಸ್ ಅಬ್ಸಲ್ಯೂಟ್ ಎಂಬಾರೆಸ್ಮೆಂಟ್ ಇದು. ಆಮೇಲೆ ಇದೇನ್ ಮೊದಲನೇ ಸಲ ಅಲ್ಲ ಇಂತ ಅಧಿಕ ಪ್ರಸಂಗತನ ಮಾಡ್ತಿರೋದು ಈ ಮನುಷ್ಯ. ಈ ತರ ವಿಷಯದಲ್ಲಿ ಇರ್ಬೋದು, ಬಟ್ ಬೇರೆ ಬೇರೆ ವಿಷಯದಲ್ಲಿ ತಾವು ಅವರ ರಾಜಕೀಯ ಜೀವನಕ್ಕೆ ನೀವು ನೋಡ್ಕೊಂಡ್ ಬಂದ್ರೆ, ಈಗ ಬೆಂಗಳೂರು ದಕ್ಷಿಣದಲ್ಲಿ ಗೆಲ್ಲಬೇಕು ಅಂತಂದ್ರೆ ಯಾರು ನಿಂತ್ಕೊಂಡ್ರು ಬಿಜೆಪಿಗೆ ಅಲ್ಲಿ ಆಬ್ವಿಯಸ್ ಆಗಿ ಒಂದು ದೇರ್ ಇಸ್ ಏನೋ ವೇವ್ ಫೇವರಬಲ್ ಆಗಿದೆ ಬಿಜೆಪಿಗೆ. ಅಂತದ್ರಲ್ಲಿ ಇವರೇ ನಿಂತ್ಕೋಬೇಕು ಅಂತ ಏನಿಲ್ಲ. ಇವ್ರಿಗೆ ಏನಾಗಿದೆ, ಈತನಿಗೆ ಅಲ್ಲಿ ನನ್ನಿಂದ ಪಾರ್ಟಿ ಅನ್ನೋ ಒಂದು ಫೀಲಿಂಗ್ ಬಂದ್ಬಿಟ್ಟಿದೆ. ಅದು ಯಾವತ್ತು ಬರುತ್ತೆ ಅಲ್ಲಿಂದ ನಮ್ ಕೇಡ್ಗಾಲ ಶುರು. ಅದರಿಂದ ಅವ್ರು ಯುವಕರಿದ್ದಾರೆ, ನನ್ಗೇನೋ ಅವ್ರು ತಿದ್ಕೊಳ್ಬೇಕು, ಸಮಾಜಕ್ಕೆ ಅವರಿಂದ ಒಳ್ಳೇದಾಗ್ಬೇಕು. ಅದನ್ನ ಹೊರತು ಈ ರೀತಿ ಸುಳ್ಳು ಹೇಳ್ಕೊಂಡು ನಾವೇನು ವಾಟ್ ಎಕ್ಸಾಂಪಲ್ ಆರ್ ವಿ ಸೆಟ್ಟಿಂಗ್ ರಮಾಕಾಂತ್? ಕರೆಕ್ಟ್. ಅಲ್ಲ, ನಾನು ಈ ಒಂದು ವಿಚಾರ ಇದೆಯಲ್ಲ, ಯಾವುದೇ ಪಾರ್ಟಿ ಮನುಷ್ಯ ಮಾಡಿದ್ರು ಕೂಡ ಇದೊಂಥರ ಮುಜುಗರದ ಸನ್ನಿವೇಶ. ಅಕ್ಷರ ಸಹ ಅದು ಪ್ರಧಾನಮಂತ್ರಿಗಳ ಹೆಸರು ಹೇಳ್ಕೊಂಡು ಹೋಗಿ ಸುಳ್ಳು ಹೇಳಿ ಅಲ್ಲಿ ಎಂಟ್ರಿ ತಗೊಳ್ಳೋದಿದೆಯಲ್ಲ, ಇಟ್ ಇಸ್ ಅ ಸೀರಿಯಸ್ ಸೆಕ್ಯೂರಿಟಿ ಲ್ಯಾಬ್ಸ್. ಇದನ್ನ ಕೇಂದ್ರದಿಂದ ಸರ್ಕಾರದವರು ನನಗನ್ಸಿದ್ದೇನಂದ್ರೆ ಶಂಕರ್ ಅಲ್ಲಿ ಏನೋ ಆಚೆ ಹೋಗಪ್ಪ ಅಂತ ಹೇಳಿದರೆ ಓಕೆ, ಅದಲ್ಲದೆ ಸೀರಿಯಸ್ ಎನ್ಕ್ವೈರಿ ಆಗ್ಬೇಕು ಇದ್ರ ಬಗ್ಗೆ, ಇನ್ನೊಂದೇನೋ ತನಿಖೆ ನಡಿಬೇಕು, ಭದ್ರತಾ ಲೋಪ ಆಗಿದೆ, ಏನೋ ಪ್ಲಾನ್ ಇತ್ತು ಅಂತ ಏನಾದ್ರು ಆ ದೇಶ ನಮ್ಮ ದೇಶದ ಮೇಲೆ ಓವರಾಲ್ ನಮ್ಮ ದೇಶದ ಮೇಲೆ ಬಂದಂಗಲ್ವ ಲೆಕ್ಕ. ಅದು ಹೇಳ್ಬಿಟ್ಟಿದ್ರೆ ಏನ್ ಗತಿ ಆಗ್ತಿತ್ತು ಯೋಚನೆ, ನಮ್ಮ ದೇಶದ ಮರ್ಯಾದೆ ಏನಾಗ್ತಿತ್ತು ಅಂತ. ಅವರು ನಮ್ಮ ದೇಶದ ಪ್ರಜೆ, ಅದಕ್ಕಿಂತ ಮುಖ್ಯವಾಗಿ ಅವರು ನಮ್ಮ ದೇಶದಲ್ಲಿ ಇಸ್ ಲಾ ಮೇಕರ್, ಇಸ್ ಪಾರ್ಲಿಮೆಂಟೇರಿಯನ್. ಈಗ ನಾನು ನೀವು ಜಗತ್ತಲ್ಲಿ ಎಷ್ಟು ದೇವಸ್ಥಾನ ಇದೆಯೋ ಅಂತ ದೇವಸ್ಥಾನಕ್ಕೆ ಎಲ್ಲದಕ್ಕೂ ಹೋಗ್ಬೋದು, ಆದ್ರೆ ಪಾರ್ಲಿಮೆಂಟ್ ಒಳಗಡೆ ಹೋಗಕ್ಕಾಗೋದು ಕೇವಲ 545 ಜನಕ್ಕೆ ಮಾತ್ರ. ನಾನು ನೀವು ಹೋಗಕ್ಕಾಗತ್ತಾ? ಕರೆಕ್ಟ್. ಅಂತ ಪರಮ ಪವಿತ್ರವಾದ ದೇವಸ್ಥಾನ ಅದು. ಅಂತ ಜಾಗನ ಈತ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾನೆ ಅಂತಂದ್ರೆ ಈತ ಅಲ್ಲಿರೋದಕ್ಕೆ ಫಿಟ್ಟ ಅನ್ಫಿಟ್ಟ ಜನ ತೀರ್ಮಾನ ಮಾಡ್ಬೇಕು, ನಾವಲ್ಲ. ಓಕೆ. ಥ್ಯಾಂಕ್ ಯು ಶಂಕರ್ ಗುಹಾ ದ್ವಾರಕಾನಾಥ್ ಅವರೇ, TV5 ಜೊತೆಲಿ ಮಾತನಾಡಿದ್ದಕ್ಕಾಗಿ.